ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ವಿಶ್ವರೂಪ ದರ್ಶನ ಯೋಗ ಇದನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಆ ಭಗವಂತನ ವಿಶ್ವರೂಪ ದರ್ಶನವನ್ನ ನೋಡಿ ಆಶ್ಚರ್ಯನೂ ಪಟ್ಕೊಳ್ತಾನೆ, ಅವನಿಗೆ ಗಾಬರಿನೂ ಆಗ್ತಾ ಇದೆ. ಆಮೇಲೆ ತನ್ನ ಕಡೆ ತನ್ನ ಪಕ್ಷದಲ್ಲಿರುವಂಥ ಮಹಾಯೋಧರೆಲ್ಲ ಆ ಬಾಯಿ ಒಳಗಡೆ ಹೋಗ್ತಾ ಇದ್ದಾರೆ. ಆಮೇಲೆ ಧೃತರಾಷ್ಟ್ರನ ಪಕ್ಷದವರು, ಅವನ ಮಕ್ಕಳು ಎಲ್ಲರೂ, ಭೀಷ್ಮರು ಮತ್ತು ದ್ರೋಣರು, ಕರ್ಣ, ಇವರೆಲ್ಲರೂ ಆ ಭಗವಂತನ ಬಾಯಿ ಒಳಗಡೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಎಲ್ಲರನ್ನೂ ಕೂಡ ನುಂಗುತ್ತಾ ಇದೆ ಅದು. ಅದನ್ನೆಲ್ಲ ನೋಡಿ ಅವನಿಗೆ ಈ ರೀತಿಯ ಒಂದು ಉಗ್ರ ರೂಪದಲ್ಲಿರುವಂಥ ನೀನು ಯಾರು ಅನ್ನೋದನ್ನ ತಿಳ್ಕೋಬೇಕು ಅನ್ನುವಂಥ ಕುತೂಹಲದಿಂದ ಭಗವಂತನನ್ನ ಕೇಳ್ತಾನೆ, ನೀನು ಯಾರು ಅಂತ ನನಗೆ ತಿಳಿಸು ಅಂತನ್ಬಿಟ್ಟು. ಆಗ ಭಗವಂತ ಹೇಳ್ತಾನೆ, ನಾನು ಲೋಕಗಳನ್ನು ನಾಶ ಮಾಡುವಂಥ ಮಹಾಕಾಲ, ನಾನು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ. ಎಲ್ಲ ಲೋಕಗಳನ್ನು ನಾಶ ಮಾಡುವಂಥ ಮಹಾಕಾಲ, ಈ ಒಂದು ಸಮಯದಲ್ಲಿ ಈ ಜನಗಳನ್ನೆಲ್ಲ ನಾಶ ಮಾಡೋದಕ್ಕೆ ನಾನು ಪ್ರವೃತ್ತನಾಗಿದ್ದೀನಿ. ಅಂದರೆ ನಿನ್ನ ಪ್ರವೃತ್ತಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ, ಇಲ್ಲಿ ನಾನು ಇವರನ್ನೆಲ್ಲ ನಾಶ ಮಾಡೋದಕ್ಕೋಸ್ಕರ ಅಂತಾನೇ ಬಂದಿರೋದು. ಅದಕ್ಕೋಸ್ಕರನೇ ಪ್ರತಿಪಕ್ಷದ ಸೈನ್ಯದಲ್ಲಿ ಸ್ಥಿತರಾಗಿರುವಂತಹ ಯೋಧರೆಲ್ಲರೂ ಕೂಡ ನೀನಿಲ್ಲ ಅಂತಂದ್ರೂ ಅವ್ರು ಇರೋದಿಲ್ಲ. ಅಂದರೆ ಇಲ್ಲಿ ನೀನು ಅವ್ರನ್ನೆಲ್ಲ ಕೊಲ್ಲಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ನೀನು ಕೊಲ್ಲಿಲ್ಲ ಅಂತಂದ್ರೂ ಅವರು ಸತ್ತೇ ಸಾಯ್ತಾರೆ. ಯಾಕೆ ಅಂತಂದರೆ ನಾನು ನಿರ್ಧಾರ ಆಗೋಗಿದೆ ಯಾರು ಸಾಯ್ಬೇಕು ಯಾರು ಬದುಕಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ನಿನ್ನ ಎದುರು ಪಕ್ಷದಲ್ಲಿ ಸೈನ್ಯದಲ್ಲಿ ಈಗ ನಿಂತಿದ್ದಾರಲ್ಲ ಯೋಧರು, ಅವರೆಲ್ಲರೂ ಕೂಡ ನೀನು ಇಲ್ಲ ಅಂತಂದ್ರೂ ಕೂಡ ಅವರು ಇರೋದಿಲ್ಲ. ಅದಕ್ಕೋಸ್ಕರ ನೀನು ಏಳು, ಯಶಸ್ಸನ್ನು ಪಡ್ಕೋ, ಮತ್ತು ಶತ್ರುಗಳನ್ನು ಗೆದ್ದು ಧನಧಾನ್ಯದಿಂದ ಸಂಪನ್ನನಾಗಿ ರಾಜ್ಯವನ್ನು ಭೋಗಿಸು ಅಂತ ಹೇಳ್ತಾ ಇದ್ದಾನೆ ನೋಡಿ. ಇಲ್ಲಿ ಭಗವಂತ ಭಕ್ತರ ಮೇಲೆ ಎಷ್ಟು ಕರುಣೆ ತೋರಿಸ್ತಾನೆ ಅಂತಂದರೆ, ತನ್ನ ಭಕ್ತರಿಗೆ ಯಶಸ್ಸು ಸಿಗಬೇಕು, ಅವ್ರಿಗೆ ಗೌರವ ಸಿಗಬೇಕು, ಅವರಿಗೆ ಹೆಸರು ಸಿಗಬೇಕು ಅಂತ ಅವನು ಇಷ್ಟಪಡ್ತಾನೆ. ಅದಕ್ಕೋಸ್ಕರ ಇವರೆಲ್ಲರನ್ನೂ ನಾನು ಕೊಲ್ಲಬೇಕು ಅಂತ ನಿರ್ಧಾರ ಆಗೋಗಿದೆ. ನೀನು ಇವ್ರನ್ನ ಕೊಂದ್ರೂ ಪರವಾಗಿಲ್ಲ, ನೀನು ಕೊಲ್ಲಿಲ್ಲ ಅಂತಂದ್ರು ಇವರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ನಿರ್ಧಾರ ಆಗೋಗಿದೆ. ಅದಕ್ಕೋಸ್ಕರ ನೀನು ಎದ್ದೋಳೀಗ. ಏಳು ಅಂತಂದರೆ ಇಲ್ಲಿ ಮಲಗಿದಾನೆ ಎಬ್ಬರಿಸ್ತಾ ಇರೋದು, ಆ ರೀತಿ ಅಲ್ಲ. ನಾನು ಮಾಡಲ್ಲ ಯುದ್ಧ ಅಂತ ಕೂತ್ಕೊಂಬಿಟ್ಟಿರ್ತಾನಲ್ಲ, ಅದಕ್ಕೋಸ್ಕರ ಈಗ ನೀನು ಏಳು, ನಿನ್ನ ಕರ್ತವ್ಯವನ್ನು ಮಾಡು ಅಂತ, ಯಶಸ್ಸನ್ನು ಪಡ್ಕೋ. ಇದರಿಂದ ನಿನಗೆ ಯಶಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಶತ್ರುಗಳನ್ನೆಲ್ಲ ಗೆದ್ದು ನೀನು ಐಶ್ವರ್ಯದಿಂದ ತುಂಬಿರುವಂತಹ ಈ ರಾಜ್ಯವನ್ನು ಭೋಗಿಸು. ನೋಡಿ, ಭಗವಂತನ ಇಲ್ಲಿ ಭೋಗಿಸೋದಕ್ಕೂ ಕೊಡ್ತಾ ಇದ್ದಾನೆ. ಆದರೆ ನಮ್ಮಲ್ಲಿ ಆ ಭೋಗದ ವಸ್ತುನೇ ಸರ್ವಸ್ವ ಆಗ್ಬಿಡಬಾರ್ದು, ಆಯಿತಾ. ಈಗ ಬೇಕಾದಷ್ಟು ಜನರಿಗೆ ಅನುಕೂಲ ಕೊಟ್ಟಿರ್ತಾನೆ, ಆಮೇಲೆ ಭೋಗಿಸೋದಕ್ಕೆ ಬೇಕಾದಷ್ಟು ಸಾಮಗ್ರಿಗಳು ಎಲ್ಲ ಇರುತ್ತೆ ನಮ್ಮ ಹತ್ರ. ಆದರೂ ನಾವು ಭಕ್ತಿಯಲ್ಲಿ ಇದ್ದಾಗಲೂ ಇದೆಲ್ಲ ಇರುತ್ತೆ. ಆದರೆ ಅದೆಲ್ಲ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇರಬೇಕು, ಆ ರೀತಿ ಇರಬೇಕು. ಅದನ್ನು ತಲೆ ಮೇಲೆ ಹೊತ್ಕೊಂಡು ತಿರ್ಗೋದಲ್ಲ. ಅಂದರೆ ಏನು, ಅದನ್ನೆಲ್ಲ ಭೋಗಿಸೋದಕ್ಕೆ ಭಗವಂತ ಕೊಟ್ಟಿದ್ಮೇಲೆ ಅದನ್ನು ನಾವು ಭೋಗಿಸ್ತೀವಿ ಅಲ್ವಾ. ಅಲ್ಲಿ ನನಗೆ ಅದರಲ್ಲಿ ಮಮತೆ, ಆಸಕ್ತಿ, ಅಟ್ಯಾಚ್ಮೆಂಟ್ ಅನ್ನೋದು, ಆಮೇಲೆ ಅಹಂಕಾರ ಅನ್ನೋದು ಅದೆಲ್ಲ ಬರಬಾರದು. ಬೇಕಾದಷ್ಟು ಜನ ಸಾಹುಕಾರರು, ರಾಜರ ಮನೆತನದಲ್ಲಿದ್ದಂಥ ಮೀರಾಬಾಯಿ ಕೇಳಿದಿರಲ್ವಾ, ಅಂತ ಅಷ್ಟೈಶ್ವರ್ಯಗಳನ್ನೆಲ್ಲ ಬಿಟ್ಟು ಅವಳು ಹೇಗಿರ್ತಾಳೆ, ಅದು ನಿಜವಾದ ಸುಖ ಅಂತ. ಆ ಐಶ್ವರ್ಯಗಳಲ್ಲಿ ಧನ, ಸಂಪತ್ತು, ಮನೆ, ಮಠ ಇಂಥದ್ರಲ್ಲೆಲ್ಲ ನಾವು ಸುಖ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಭ್ರಮೆ ಅಷ್ಟೇ. ನಿಜವಾದ ಸುಖ ಇರೋದು ಭಗವಂತನ ನಾಮಸ್ಮರಣೆ ಮಾಡೋದು, ಅವನ ಕತೆಗಳನ್ನು, ಲೀಲೆಗಳನ್ನು ಶ್ರವಣ ಮಾಡೋದು, ಅವನ ಬಗ್ಗೆ ಮಾತಾಡೋದು, ಇದರಲ್ಲೇ ಇರೋದು, ಅವನ ದರ್ಶನ ಮಾಡೋದು, ಆಯಿತಾ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾನೆ, ನೀನಿಲ್ಲ ಅಂದರೂ ಇವರೆಲ್ಲ ಸಾಯ್ತಾರಪ್ಪ, ನೀನು ಇವಾಗ ಗೆದ್ದು ಯುದ್ಧ ಮಾಡು, ಮತ್ತು ಈ ಶತ್ರುಗಳನ್ನೆಲ್ಲ ಗೆದ್ದು ನೀನು ರಾಜ್ಯವನ್ನು ಭೋಗಿಸು. ಆ ಎಲ್ಲ ಶೂರ ವೀರರು ಕೂಡ ಮೊದಲೇ ನನ್ನಿಂದ ಸತ್ತಿದ್ದಾರೆ ನೋಡಿ, ಅದನ್ನು ಹೇಳ್ಬಿಟ್ಟ ಇಲ್ಲಿ. ಏನು, ಅವರೆಲ್ಲ ವೀರಶೂರರು ಗೊತ್ತು, ಆದರೆ ನಾನು ಅವ್ರನ್ನ ಆಲ್ರೆಡಿ ಮುಗಿಸಾಗಿದೆ. ಭಗವಂತ ನಿರ್ಧಾರ ಮಾಡಿದ್ಮೇಲೆ ಅದು ಹಾಗೇ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಭಗವಂತ ನಿರ್ಧಾರ ಮಾಡ್ದ ಅಂತಂದರೆ ಇವ್ರನ್ನ ಸಾಯಬೇಕು ಅಂತ, ಅವನನ್ನು ಯಾರೂ ಬದುಕಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ಭಗವಂತ ಇವನು ಬದುಕಿರಬೇಕು ಅಂತ ಏನಾದರೂ ಯೋಚನೆ ಮಾಡ್ದ ಅಂತಂದರೆ ಅಂಥವ್ರನ್ನ ಯಾರೂ ಸಾಯಿಸೋದಕ್ಕಾಗಲ್ಲ. ಸೊ ಆ ಒಂದು ತಿಳುವಳಿಕೆ ನಮ್ಮಲ್ಲಿ ಬಂತು ಅಂತಂದರೆ ನಾವು ಹೆದರ್ಕೊಳ್ಳೋ ಅಂಥ ನೆಸೆಸಿಟಿನೇ ಇರಲ್ಲ, ನಮ್ಗೆ ಹೆದರಿಕೆ ಅನ್ನೋದೇ ಆಗೋದಿಲ್ಲ. ಯಾಕೆ ಅಂತಂದರೆ ಭಗವಂತನನ್ನು ನಾನು ನಂಬಿರುವಂಥವನು,
ಅವನು ನನ್ನನ್ನು ಬದುಕಿಸಿರಬೇಕು ಅಂತಂದರೆ ಇಟ್ಕೊಂಡಿರ್ತಾನೆ. ಇಲ್ಲ ಅಂತಂದರೆ ನನ್ನನ್ನು ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದ್ಮೇಲೆ ನಾವು ಯಾರಿಗೋಸ್ಕರ ಹೆದರ್ಕೋಬೇಕು, ಏನಕ್ಕೋಸ್ಕರ ಹೆದರ್ಕೊಳ್ಬೇಕು ಅಲ್ವಾ? ಆ ರೀತಿ ನಮಗೆ ಗೊತ್ತಾಗತ್ತೆ. ಇಲ್ಲಿ ಆ ಶೂರವೀರರೆಲ್ಲ ಮೊದಲೇ ನನ್ನಿಂದ ಸತ್ತಿದ್ದಾರೆ ಅಂತ ಹೇಳ್ದ ಭಗವಂತ. ಸವ್ಯಸಾಚಿಯೇ, ನೀನು ಕೇವಲ ನಿಮಿತ್ತ ಮಾತ್ರನಾಗು. ಇಲ್ಲಿ ನಾವು ಮಾಡ್ತಾ ಇರುವಂಥ ಕೆಲಸದಲ್ಲೂ ಅಷ್ಟೇ, ನಾವು ಏನು ಮಾಡಬೇಕು ಕರ್ತವ್ಯ ಕರ್ಮಗಳು ಪ್ರತಿನಿತ್ಯ ಅದು ಭಗವಂತನಿಂದ ನಿರ್ಧಾರವಾಗಿದೆ, ನಮ್ಮ ಕರ್ಮಕ್ಕನುಗುಣವಾಗಿ. ಆ ತಿಳುವಳಿಕೆ ಇಟ್ಕೊಂಡು ಇದು ಭಗವಂತ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದರಲ್ಲಿ ಪ್ರತಿಫಲ ಇಟ್ಕೊಳ್ಳೋದು ಅದು ಇದು ಅದೆಲ್ಲ ಬಿಟ್ಬಿಟ್ಟು ಇದು ನಾನು ಭಗವಂತನಿಗಾಗಿ ನನ್ನ ಕರ್ತವ್ಯ, ಇದು ಅವನು ಕೊಟ್ಟಿರೋ ಕೆಲಸ ಅಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಆಲ್ರೆಡಿ ನಾನು ಅವ್ರನ್ನೆಲ್ಲ ಸಾಗೋಗಿದೆ, ನೀನು ಕೇವಲ ಇಲ್ಲಿ ನಿಮಿತ್ತ ಮಾತ್ರನಾಗು. ಮತ್ತು ದ್ರೋಣಾಚಾರ್ಯ, ಪಿತಾಮಹ, ಜಯದ್ರಥ, ಕರ್ಣ ಇವರು ಮತ್ತು ಇನ್ನೂ ಬೇಕಾದಷ್ಟು ಜನ ನನ್ನಿಂದ ಹತರಾಗಿದ್ದಾರೆ. ಇಂಥ ಶೂರವೀರ ಯೋಧರನ್ನು ನೀನೀಗ ಕೊಲ್ಲು. ಇಲ್ಲಿ ಸುಮ್ಮನೆ ನಾವು ನಾಟಕದ ಥರ ಕೊಲ್ಲೋ ಥರ ಆ್ಯಕ್ಟಿಂಗ್ ಮಾಡಬೇಕಷ್ಟೇ. ಆ ಭಗವಂತನ ಒಂದು ದೃಷ್ಟಿಯಲ್ಲಿ ಆಲ್ರೆಡಿ ಅವರೆಲ್ಲ ಸತ್ತು ಹೋಗಿದ್ದಾರೆ. ನಿಸ್ಸಂದೇಹವಾಗಿ ಯುದ್ಧದಲ್ಲಿ ನೀನು ವೈರಿಗಳನ್ನು ಗೆಲ್ತೀಯ ಅಂದರೆ ಇಲ್ಲಿ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾನಲ್ವಾ. ಈಗ ಯುದ್ಧ ಮಾಡ್ತೀವಿ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ. ಅದಕ್ಕೆ ನೀವೇ ಗೆಲ್ಲೋದು, ಅದಕ್ಕೋಸ್ಕರ ನೀನು ಯುದ್ಧ ಮಾಡು ಅಂತ ಕೂಡ ಇಲ್ಲಿ ಭಗವಂತ ಮೊದಲೇ ರಿಸಲ್ಟ್ ಕೂಡ ಹೇಳ್ತಾ ಇದ್ದಾನೆ. ಆಲ್ರೆಡಿ ನಾನು ಸಾಯಿಸ್ಬಿಟ್ಟಿದ್ದೀನಿ, ಇಲ್ಲಿ ನೀನು ನಿಮಿತ್ತನಾಗು ಮತ್ತು ನೀವೇ ಗೆಲ್ಲೋದು ಅಂತ ಕೂಡ ಹೇಳಿ ಯುದ್ಧ ಮಾಡು ಈಗ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.